ಪಾಳು ಬಿದ್ದಿದ್ದ ಉದ್ಯಾನವನವನ್ನು ವೀಕ್ಷಣೆ ನಡೆಸಿ ತಕ್ಷಣ ಪುರಸಭೆ ಸಿಬ್ಬಂದಿಗಳಿಂದ ಸ್ವಚ್ಛಗೊಳಿಸಿದ ಸನ್ನಿವೇಶ ನಡೆಯಿತು. ಬೇಲೂರು ಪಟ್ಟಣದ ಜೆಪಿ ನಗರದ 13 ವಾರ್ಡ್ನ ನಿವಾಸಿಗಳು ದೂರು ನೀಡಿದ ಹಿನ್ನೆಲೆಯಲ್ಲಿ ಪುರಸಭಾ ಅಧ್ಯಕ್ಷ ಎಆರ್ ಅಶೋಕ್ ಕೆಲವು ವರ್ಷಗಳಿಂದ ಪಾಳು ಬಿದ್ದಿರುವ ಉದ್ಯಾನವನಕ್ಕೆ ಭೇಟಿ ನೀಡಿ ವೀಕ್ಷಣೆ ನಡೆಸಿ ತಕ್ಷಣವೇ ಸಿಬ್ಬಂದಿಗಳಿಗೆ ಸೂಚನೆ ನೀಡಿ ಸ್ವಚ್ಛತೆಗೊಳಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಪುರಸಭಾ ಅಧ್ಯಕ್ಷ ಅಶೋಕ್, ಹಲವು ವರ್ಷಗಳಿಂದ ಪುರಸಭಾ ವ್ಯಾಪ್ತಿಯ 13ನೇ ವಾರ್ಡ್ನ ಜೆಪಿ ನಗರದಲ್ಲಿ ಇರುವ ಉದ್ಯಾನವನ ಪಾಳು ಬಿದ್ದು ಹೆಚ್ಚಾಗಿ ಗಿಡಗಂಟೆಗಳು ಬೆಳೆದು ಇಲ್ಲಿ ಅನೈತಿಕ ಚಟುವಟಿಕೆಗಳಿಗೆ ತಾಣವಾಗಿದ್ದು, ಈ ಬಗ್ಗೆ 13ನೇ ವಾರ್ಡಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುರೇಶ್ ಪುರಸಭೆಗೆ ಗಮನ ಸೆಳೆದು ಮನವಿ ನೀಡಿದ ಹಿನ್ನೆಲೆಯಲ್ಲಿ ಮನವಿ ಮಾಡಿದ ಕೆಲವೇ ಗಂಟೆಗಳಲ್ಲಿ ಬಂದು ವೀಕ್ಷಣೆ ಮಾಡಿ ತಮ್ಮ ಸಿಬ್ಬಂದಿಗಳಿಗೆ ಬೆಳೆದಿರುವ ಗಿಡಗಂಟೆಗಳನ್ನು ಸ್ವಚ್ಛಗೊಳಿಸಿ ಉದ್ಯಾನವನವನ್ನು ಸುಂದರವಾಗಿ ಕಾಣುವಂತೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಮಾಡಿರುತ್ತೇವೆ. ಅದರಂತೆ ಈ ವಾರ್ಡಿನ ನಿವಾಸಿಗಳು, ವೃದ್ಧರು ಮತ್ತು ಮಕ್ಕಳು ಸೇರಿದಂತೆ ಪ್ರತಿಯೊಬ್ಬರೂ ಸದುಪಯೋಗ ಪಡೆದುಕೊಳ್ಳಿ ಎಂದ ಅವರು, ತನ್ನ ಗಮನಕ್ಕೆ ಬಾರದೆ ಯಾವುದೇ ಕೆಲಸ ಇದ್ದರೂ ಪಟ್ಟಣದ ನಾಗರಿಕ ತನ್ನ ಗಮನಕ್ಕೆ ತಂದರೆ ಯಾವುದೇ ಮುಲಾಜಿಗೆ ಒಳಗಾಗದೆ ಶೀಘ್ರವೇ ಕೆಲಸ ಮಾಡಿಸುತ್ತೇನೆ ಎಂದರು. ಬಳಿಕ 13ನೇ ವಾರ್ಡಿನ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷ ಸುರೇಶ್ ಮಾತನಾಡಿ, ಈ ಹಿಂದೆ ಪುರಸಭೆ ವತಿಯಿಂದ ಉದ್ಯಾನವನ ಮಾಡಲಾಗಿದ್ದು, ಅದರಂತೆ ಇಲ್ಲಿ ವಯೋವೃದ್ಧರು, ಮಕ್ಕಳು ಸೇರಿದಂತೆ ಈ ಉದ್ಯಾನವನಕ್ಕೆ ಭೇಟಿ ನೀಡಿ ವಾಕಿಂಗ್ ಮಾಡುತ್ತಿದ್ದರು ಮತ್ತು ಮಕ್ಕಳು ಕೂಡ ಇಲ್ಲಿ ಜೋಕಾಲಿ, ಜಾರುಬಂಡಿ ಇತರ ಆಟಿಕೆಗಳಲ್ಲಿ ಆಟವಾಡುತ್ತಿದ್ದರು. ಆದರೆ ಇತ್ತೀಚೆಗೆ ಉದ್ಯಾನವನ ಸರಿಯಾದ ಸ್ವಚ್ಛತೆ ಇಲ್ಲದೆ ನೆನೆಗುಂದಿಗೆ ಬಿದ್ದಿದ್ದು, ಇಲ್ಲಿ ಯಾರು ಕೂಡ ತಿರುಗಾಡದೆ ಅನೈತಿಕ ಚಟುವಟಿಕೆಗಳು ನಡೆಯುವುದನ್ನು ಕಂಡ ನಾವು ಸಂಬಂಧಪಟ್ಟ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಪುರಸಭೆ ಮಾಜಿ ಅಧ್ಯಕ್ಷರುಗಳೆಲ್ಲ ಮನವಿ ಮಾಡಿದ್ದೆವು. ಆದರೂ ಯಾರು ಕೂಡ ಇತ್ತ ಗಮನ ಹರಿಸಿರಲಿಲ್ಲ. ಇದು ಪಾಳು ಬಿದ್ದಿದ್ದು ಗಿಡಗಂಟೆಗಳು ಬೆಳೆದು ಉದ್ಯಾನವನವನ್ನು ನೋಡಲು ಹುಡುಕಾಡುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವಿಚಾರವಾಗಿ ಪುರಸಭೆ ಅಧ್ಯಕ್ಷರಾದ ಎಆರ್ ಅಶೋಕ್ ರವರಿಗೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ತಕ್ಷಣವೇ ನಮಗೆ ಸ್ಪಂದಿಸಿ ಒಂದು ಉತ್ತಮವಾದ ಉದ್ಯಾನವನವನ್ನು ನಮಗೆ ಮಾಡಿಕೊಟ್ಟಿದ್ದು ಸಂತಸ ತಂದಿದೆ. ಇವರ ಮುಂದಿನ ರಾಜಕೀಯ ಜೀವನ ಇನ್ನೂ ಉತ್ತಮವಾಗಿರಲಿ ಎಂದು ಹಾರೈಸಿದರು. ನಮ್ಮ ಸ್ನೇಹಿತರು ಆದ ಸುರೇಶ್ ಅಣ್ಣ ಅವರು ಈ ಕ್ಷೇಮಾಭಿವೃದ್ಧಿ ಅಧ್ಯಕ್ಷರಾಗಿರ್ತಾರೆ. ಅವರು ನನಗೆ ಒಂದು ಕಾಲ್ ಮಾಡಿಬಿಟ್ಟು, ಈ ನಮ್ಮ 13ನೇ ವಾರ್ಡಲ್ಲಿರ್ತಕ್ಕಂಥ ಒಂದು ಪಾರ್ಕು ಭಾಳ ದುಸ್ಥಿತಿಯಲ್ಲಿದೆ, ಬಹಳ ಗಿಡಗಂಟೆಗಳು ಬೆಳೆದು ಅವು ಅಲ್ಲಿ ಬಂದು ಮಕ್ಕಳುಗಳು ತಿರುಗಾಡೋಕ್ಕಾಗ್ತಿಲ್ಲ, ಜೊತೆಗೆ ಒಂದು ಟ್ರಾನ್ಸ್ಫಾರ್ಮ್ ಇದೆ, ಆ ಟ್ರಾನ್ಸ್ಫಾರ್ಮ್ ಮೇಲೆ ಬಳ್ಳಿ ಎಲ್ಲ ಹಬ್ಬಿ ಕರೆಂಟಿಂದು ತೊಂದರೆ ಆಗ್ತಾಯಿದೆ. ಅಶೋಕ್, ಏನಾದರೂ ನೀವು ಬಂದು ಒಂಚೂರು ಸಹಾಯ ಮಾಡೋಕ್ಕಾಗುತ್ತಾ ಅಂತ ಫೋನಲ್ಲಿ ಕೇಳಿದರು. ನಾನು ಒಂದೇ ಒಂದು ಮಾತು ಹೇಳಿದೆ, ಸುರೇಶಣ್ಣ ನೀವು ಬರೋದು ಬೇಡ, ಅರ್ಜಿ ಕೊಡೋದು ಬೇಡ, ನನಗೊಂದು ವಾಟ್ಸಪ್ ಹಾಕಿ ಸುರೇಶಣ್ಣ ಅಂತ ಹೇಳಿ ವಾಟ್ಸಪ್ ಹಾಕಿಸ್ಕೊಂಡು ಮಾರನೇ ದಿನವೇ ನಾನೇ ಖುದ್ದಾಗಿ ಬಂದು ಇದನ್ನು ರೆಡಿ ಮಾಡಿಸಿ, ಜೊತೆಗೆ ಈ ಬೋರ್ವೆಲ್ ಒಂದಿತ್ತು, ಆ ಬೋರ್ವೆಲ್ಲು ಡೆಡ್ ಆಗಿತ್ತು, ಅದನ್ನು ಸಹ ಸರಿ ಮಾಡಿಸ್ಕೊಟ್ಟಿದ್ದೀನಿ. ಇದೇ ಸಂದರ್ಭದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಪುರಸಭಾ ಅಧ್ಯಕ್ಷರಾದ ಎಆರ್ ಅಶೋಕ್ ರವರನ್ನು ಅಭಿನಂದಿಸಿದರು. ಈ ಸಂದರ್ಭದಲ್ಲಿ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ನಟರಾಜ್, ಸಹ ಕಾರ್ಯದರ್ಶಿ ಉಮೇಶ್, ನಿರ್ದೇಶಕರಾದ ಶಿವೇಗೌಡ, ವಿಜಯಕುಮಾರ್ ಹಾಗೂ ಕಾಂಗ್ರೆಸ್ ಮುಖಂಡ ತೌಫಿಕ್ ಹಾಜರಿದ್ದರು. ಗಣೇಶ್, ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು.